ಮಕ್ಕಳೇ, ವೆಲ್ಕಮ್ ಟು ವಿಡಿಯನ್ ಕ್ಲಾಸಸ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಬಂಧದ ಕಾನ್ಸೆಪ್ಟು ಭಾವೈಕ್ಯವನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ. ಭಾರತವು ವೈವಿಧ್ಯಮಯ ಸಂಸ್ಕೃತಿಯ ನಾಡಾಗಿದೆ. ಭಾಷೆ, ಧರ್ಮ, ಜಾತಿ, ಪರಂಪರೆ, ಭೌಗೋಳಿಕತೆ ಮುಂತಾದ ಅನೇಕ ವೈವಿಧ್ಯತೆಗಳ ನಡುವೆಯೂ ರಾಷ್ಟ್ರವನ್ನು ಒಂದೇ ತಂತಿಯಲ್ಲಿ ಬಂಧಿಸುವುದು ಅತ್ಯವಶ್ಯಕ. ಈ ರಾಷ್ಟ್ರೀಯ ಭಾವೈಕ್ಯವನ್ನು ಕಟ್ಟಿಕೊಡುವ ಪ್ರಮುಖ ಅಂಶಗಳಲ್ಲಿ ಕ್ರೀಡೆಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತವೆ. ಕ್ರೀಡೆಗಳು ಕೇವಲ ಮನರಂಜನೆ ಅಥವಾ ದೈಹಿಕ ವ್ಯಾಯಾಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ದೇಶದ ನಾಗರಿಕರನ್ನು ಒಗ್ಗೂಡಿಸಿ ಸಾಮೂಹಿಕ ಆತ್ಮಶಕ್ತಿಯನ್ನು ಬೆಳೆಸುವ ಸಾಮಾಜಿಕ ಶಕ್ತಿಯೂ ಆಗಿವೆ. ಕ್ರೀಡಾಂಗಣವೆಂಬ ವೇದಿಕೆಯಲ್ಲಿ ಜಾತಿ, ಧರ್ಮ, ಭಾಷೆ, ವರ್ಗ ಇತ್ಯಾದಿ ಭೇದಗಳಿಗೆ ಜಾಗವಿಲ್ಲ. ಹಾಗಾಗಿ ಕ್ರೀಡೆಯು ಸಮಾನತೆ ಹಾಗೂ ಐಕ್ಯತೆಯ ವೇದಿಕೆ. ಆಟಗಾರರು ತಮ್ಮ ವೈಯಕ್ತಿಕ ಅಥವಾ ಪ್ರಾದೇಶಿಕ ಗುರುತುಗಳನ್ನು ಮರೆತು ತಂಡ ಭಾವನೆಯೊಂದಿಗೆ ಆಡುತ್ತಾರೆ. ಇಂತಹ ಸಮಾನತೆಯ ಭಾವನೆ ಜನರಲ್ಲಿ ಪರಸ್ಪರ ಸಮಾನತೆ, ಗೌರವ ಹಾಗೂ ಸ್ನೇಹವನ್ನು ಬೆಳೆಸುತ್ತದೆ. ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಅಥ್ಲೆಟಿಕ್ಸ್ ಮುಂತಾದ ಕ್ರೀಡೆಗಳಲ್ಲಿ ಭಾರತದ ವಿವಿಧ ರಾಜ್ಯಗಳ ಆಟಗಾರರು ಒಂದೇ ತಂಡದಲ್ಲಿ ದೇಶದ ಪರವಾಗಿ ಆಡುತ್ತಾರೆ. ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ತನ್ನ ದೇಶದ ಗೆಲುವು ಮುಖ್ಯವಾಗಿರುತ್ತದೆ. ನಮ್ಮ ದೇಶದ ತಂಡದ ಗೆಲುವು ನಮ್ಮ ಗೆಲುವಾಗಿರುತ್ತದೆ. ಇದೇ ರಾಷ್ಟ್ರದ ಏಕತೆಯ ಮೂಲ. ವೈವಿಧ್ಯತೆಯಲ್ಲೂ ಏಕತೆಯ ನಿಜವಾದ ಪ್ರತಿಬಿಂಬ. ಒಲಿಂಪಿಕ್ಸ್, ಏಷ್ಯಾಡ್ ಅಥವಾ ವಿಶ್ವಕಪ್ ವೇದಿಕೆಗಳಲ್ಲಿ ರಾಷ್ಟ್ರಧ್ವಜ ಏರಿದಾಗ, ರಾಷ್ಟ್ರಗೀತೆ ಮೊಳಗಿದಾಗ ಜನಮನದಲ್ಲಿ ಹುಟ್ಟುವ ದೇಶಾಭಿಮಾನ ರಾಷ್ಟ್ರೀಯ ಭಾವೈಕ್ಯವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ. ಒಂದು ದೇಶದ ನಿಜವಾದ ಆಸ್ತಿ ಯುವಶಕ್ತಿ. ಕ್ರೀಡೆಗಳು ಯುವಕರಲ್ಲಿ ಶಿಸ್ತು, ಧೈರ್ಯ, ಸಹನೆ, ನಾಯಕತ್ವ, ಸಹಕಾರ, ಸೌಹಾರ್ದತೆ ಮುಂತಾದ ಮೌಲ್ಯಗಳನ್ನು ಬೆಳೆಸುತ್ತದೆ. ಇಂತಹ ಮೌಲ್ಯಗಳೊಂದಿಗೆ ಬೆಳೆದು ಬಂದ ಯುವ ಪೀಳಿಗೆ ರಾಷ್ಟ್ರದ ಪ್ರಗತಿ ಮತ್ತು ಶಾಂತಿಯ ಪ್ರತಿಬಿಂಬಗಳಾಗಿರುತ್ತಾರೆ. ಕ್ರೀಡಾಕೂಟಗಳಲ್ಲಿ ವಿವಿಧ ಪ್ರದೇಶಗಳ ಜನರು ಒಂದೆಡೆ ಸೇರುವುದರಿಂದ ಇದೊಂದು ಸಾಂಸ್ಕೃತಿಕ ವೇದಿಕೆಯಾಗಿದ್ದು, ಪರಸ್ಪರ ಸಂಸ್ಕೃತಿ, ಭಾಷೆ, ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಗಳನ್ನು ತಿಳಿದುಕೊಳ್ಳಲು ಅವಕಾಶ ದೊರೆತು ಸ್ನೇಹಪರ ವಾತಾವರಣ ನಿರ್ಮಾಣವಾಗುತ್ತದೆ. ಇದು ದೇಶದ ಸಾಂಸ್ಕೃತಿಕ ಏಕತೆಯನ್ನು ಬಲಪಡಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಖೇಲೋ ಭಾರತ್, ಫಿಟ್ ಇಂಡಿಯಾ ಮುಂತಾದ ಯೋಜನೆಗಳ ಮೂಲಕ ಸರ್ಕಾರ ಯುವಕರಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿದೆ. ಎಲ್ಲ ವರ್ಗದ ಮಕ್ಕಳು, ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೇಶದ ಸಮಗ್ರತೆಗೆ ಆಧಾರವಾಗಿರುವ ಸಾಮೂಹಿಕ ಮನೋಭಾವ ಹೆಚ್ಚಲು ಸಹಕಾರಿಯಾಗಿವೆ. ಕ್ರೀಡೆಗಳು ದೇಶವನ್ನು ಒಗ್ಗೂಡಿಸುವ ಸೇತುವೆಯಂತಿವೆ. ದೈಹಿಕ ಆರೋಗ್ಯವನ್ನು ಮಾತ್ರವಲ್ಲದೆ ಉತ್ತಮ ಮನೋಭಾವ, ದೃಢ ಸಂಕಲ್ಪ, ಸಕಾರಾತ್ಮಕ ದೃಷ್ಟಿಕೋನ, ನಾಯಕತ್ವ ಗುಣ, ಶಿಸ್ತುಗಳನ್ನು ಯುವಕರಲ್ಲಿ ಮೂಡಿಸಿ ಸಮಾಜ ಹಾಗೂ ದೇಶದ ಸಮಗ್ರತೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯವನ್ನು ಬೆಳೆಸುವ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ ಅದನ್ನು ಉತ್ತೇಜಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಮಕ್ಕಳೇ, ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಬಂಧ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.